ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ರೋಚಿಕೆ ಎದ್ರು, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ರು. ಇದೀಗ ಸುರ್ಜೇವಾಲಾ ಅವರು ಮತ್ತೆ ಸಚಿವರ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಶಾಸಕರು ಕೊಟ್ಟ ದೂರು ದುಮ್ಮಾನಗಳನ್ನ ಸಚಿವರ ಬಳಿ ಕೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಇಷ್ಟೊಂದು ಕಂಪ್ಲೇಂಟ್ ಇದೆ, ಏನರಪ್ಪ ಕತೆ, ಹಿಂಗಾದ್ರೆ ಹೆಂಗೆ, ಸರ್ಕಾರದ ಬಗ್ಗೆ ನೆಗೆಟಿವ್ ಆಗುತ್ತೆ, ಕಾಂಗ್ರೆಸ್ ಶಾಸಕರ ಮಾತನ್ನೇ ಕೇಳಲ್ಲ, ಅವ್ರಿಗೆ ನೀವು ಈ ರೀತಿ ಅನ್ಯಾಯ ಮಾಡಿದ್ರೆ ಹೆಂಗೆ ಅಂತನೋ ದಾಟಿಯಲ್ಲಿ ಶಾಸಕರ ದೂರಿನ ಆಧಾರದ ಮೇಲೆ ಸಚಿವರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ಶಾಸಕರ ದೂರು ದುಮ್ಮಾನ ಕೇಳುವಾಗ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಆಗಿರಬೇಕು ಅನ್ನೋ ದಾಟಿಯ ಒಪಿನಿಯನ್ ಕೂಡ ಪಡೆದಿದ್ದಾರೆ ಎನ್ನುವ ಹಿನ್ನೆಲೆ ಡಿಸಿಎಂ ಇಲ್ಲ, ಸಿಎಂ ಇಲ್ಲ, ಅವರಿಬ್ರು ಇಲ್ಲದೆ ನೀವು ಯಾವ ಸೀಮೆ ನೀವು ಒಪಿನಿಯನ್ ತಗೊಳ್ಳೋದು, ಯಾವ ಸೀಮೆ ವಿಚಾರಣೆ ಮಾಡೋದು ಅನ್ನೋ ದಾಟಿಯ ಪ್ರಶ್ನೆಗಳು ಉದ್ಭವ ಆಗಿದೆ. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಸುರ್ಜೇವಾಲಾ ಅವರ ವಿರುದ್ಧ ಸಿದ್ದರಾಮಯ್ಯ ಬಣ ತಿರುಗಿಬಿದ್ದಿದೆ. ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಪರವಾಗಿದ್ದಾರೆ ಅನ್ನೋ ದಾಟಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ದೂರ ಇಟ್ಟು ಉಸ್ತುವಾರಿ ಅವರು ಯಾಕೆ ಸಭೆ ಮಾಡಬೇಕು? ಸುರ್ಜೇವಾಲಾ 1-to-1 ಸಭೆ ಮಾಡುವಂತ ಅವಶ್ಯಕತೆ ಏನಿದೆ? ಸುರ್ಜೇವಾಲಾ ಸಭೆ ಮಾಡ್ತಿರೋದ್ರಿಂದಲೇ ಇಷ್ಟೆಲ್ಲ ಗೊಂದಲ ಆಗ್ತಿರೋದು. ಸಿಎಂ ಡಿಸಿಎಂ ಇಲ್ಲದೆ ಸಭೆ ಮಾಡ್ತಿರೋದು ಸರಿ ಇಲ್ಲ, ಇದು ಏಕಪಕ್ಷೀಯ ಸಭೆ, ಇದು ಒಳ್ಳೇದಲ್ಲ ಅಂತ ರಣದೀಪ್ ಸುರ್ಜೇವಾಲಾ ಅವರ ವಿರುದ್ಧ ಸಿದ್ದರಾಮಯ್ಯ ಆಪ್ತ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಆಡಳಿತವನ್ನ ಪ್ರಶ್ನೆ ಮಾಡೋ ತರ ಇದೆ. ನೀವು ಬಂದು ಯಾರೋ ಡೆಲ್ಲಿಯಿಂದ ಬರ್ತೀರಾ, ಶಾಸಕರು ಕೇಳ್ತೀರಾ, ಸಚಿವರು ಕೇಳ್ತೀರಾ, ನಿಮ್ಮ ಅಭಿಪ್ರಾಯ ತಗೊಂಡು ಹೋಗ್ತೀರಾ. ಶಾಸಕರ ಅಭಿಪ್ರಾಯವನ್ನ ಸಿಎಂ ಕೇಳ್ತಾ ಇಲ್ಲ ಅಂತ ಆಗ್ಬಿಡುತ್ತೆ ನೀವು ಕೇಳಿರೋ ಕಾರಣಕ್ಕೆ. ನಿಮ್ಮ ಈ ಡೆವಲಪ್ಮೆಂಟ್ ಸಿಎಂ ಬಗ್ಗೆ ಅಪನಂಬಿಕೆಯನ್ನು ಹುಟ್ಟು ಹಾಕುತ್ತೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದ ಸಚಿವರ ವಾದ. ಜೊತೆಗೆ ಅನುದಾನ ಸಂಬಂಧಪಟ್ಟ ಕೇಳಕ್ ನೀವ್ ಯಾರು? ಕಾಂಗ್ರೆಸ್ ಶಾಸಕರನ್ನು ಅನುದಾನ ಕೊಟ್ರ ಇಲ್ವಾ, ನಿಮ್ ಪ್ರಾಬ್ಲಮ್ ಏನು ಅಂತ ಕೇಳಕ್ ನೀವ್ ಯಾರು? ಸಿಎಂ ಕೇಳಬೇಕು ಅನ್ನೋ ದಾಟಿಯ ಪ್ರಶ್ನೆಗಳು ಉದ್ಭವ ಆಗಿದೆ. 2 ವರ್ಷ ಆಗಿ 3ನೇ ವರ್ಷ ಕಾಲಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. 2 ವರ್ಷ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕರ ಸಮಸ್ಯೆಯನ್ನು ಕೇಳದಿರುವ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅನ್ನೋದು ಗೊತ್ತಿಲ್ಲದಿರೋ ವಿಷಯ ಏನಲ್ಲ. ಸಿದ್ದರಾಮಯ್ಯನವರ ಆಪ್ತ ಸಚಿವರಾದಂತಹ ಬೈರತಿ ಸುರೇಶ್ ಆದಿಯಾಗಿ ಹಲವರ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಗಳಿತ್ತು. ಕಾಂಗ್ರೆಸ್ ಶಾಸಕರ ಕೆಲಸ ಆಗ್ತಾರೆ. BR ಪಾಟೀಲ್ ಬಹಿರಂಗವಾಗಿ ಮಾತಾಡಿದ್ರು, ಯಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ದುಡ್ಡು ಕೊಟ್ಟು ಇಸ್ಕೊಂಡ್ ಬರ್ತಾನೆ, MLA ಲೆಟರ್ ಕೊಟ್ಟರೆ ಮರ್ಯಾದೆ ಇಲ್ವಲ್ರಿ ಅನ್ನೋ ದಾಟಿ ಹೇಳಿಕೆಗಳು. ಸೊ ಇವೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರವನ್ನು ಉಂಟು ಮಾಡಿತ್ತು. ಸಚಿವರ ವಿರುದ್ಧ ಒಂದಷ್ಟು ದೂರುಗಳಿತ್ತು ಕೆಲವು ಸಚಿವರ ವಿರುದ್ಧ. ಆ ಕಾರಣಕ್ಕೆ ಉಸ್ತುವಾರಿಯಾದಂತ ಸುರ್ಜೇವಾಲಾ ಬಂದಿದ್ದಾರೆ. ಸಿಎಂ ಡಿಸಿಎಂ ಕೂರ್ಸ್ಕೊಂಡು ಕೇಳಿದ್ರೆ ಎಲ್ಲ ಚೆನ್ನಾಗೈತೆ ಅಂತಾರೆ. ಯಾರೋ ಒಂದು ಸ್ವಲ್ಪ BR ಪಾಟೀಲ್ ಟೈಪ್ ಅವರು ಉಗಿದ್ಬಿಟ್ಟು ಹೋಗ್ತಾರೆ, ಏನ್ ಮಾಡ್ತಿದ್ರಿ ನೀವು ಅಂತ. ಸೊ ಹಾಗಾಗಿ ಸಿಎಂ ಡಿಸಿಎಂ ಹೊರತುಪಡಿಸಿ ಸಭೆಯನ್ನ ಸುರ್ಜೇವಾಲಾ ಮಾಡ್ತಾ ಇದ್ದಾರೆ. ಕೋಳಿ ಕೇಳಿ ಮೆಣ್ ಸರಿಯಕ್ಕಾಗಲ್ಲ. ಮೆಣ್ ಸರಿಲ್ಲ, ಕುಯ್ಲ ನಿನ್ನ ಸಾಂಬಾರ್ ಮಾಡ್ಲಾ, ಫ್ರೈ ಮಾಡ್ಲಾ, ಕೇಳಕ್ಕಾಗತ್ತೆ? ಆಗಲ್ಲ. ದೂರ್ ಬರ್ತಿರೋದೇ ಸಿಎಂ ಡಿಸಿಎಂ ಸಚಿವರ ಮೇಲೆ ತಾನೆ ಶಾಸಕರು ದೂರ ಇರೋದು. ಸಿಎಂ ಡಿಸಿಎಂ ಇವ್ರನ್ನ ಸಚಿವರು ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲ, ಯಾರ್ಯಾರು ಶಾಸಕರ ಮಾತು ಕೇಳ್ತಾ ಇಲ್ಲ, ಶಾಸಕರ ಲೆಟರ್ ಕ್ಯಾರಿ ಅಂತ ಇಲ್ಲ ಅಂತವ್ರನ್ನ ಪಟ್ಟಿ ಮಾಡ್ಕೊಂಡು ಆಕ್ಷನ್ ತಗೋಬೇಕಾಗಿದೆ, ಇವ್ರು ತಗೊಂಡಿಲ್ಲ. ಆ ಕಾರಣಕ್ಕೆ ಸಹಜವಾಗಿ ಸುರ್ಜೇವಾಲಾ ಸಭೆಯನ್ನ ಮಾಡ್ತಾರೆ. ಸುರ್ಜೇವಾಲಾ ಏಕಾಕಿ ಒಂದು ಸಭೆ ಮಾಡಕ್ ಸಾಧ್ಯ ಇಲ್ಲ. ಅದೊಂದು ರಾಹುಲ್ ಗಾಂಧಿ ಅವರೋ, ಪ್ರಿಯಾಂಕಾ ಗಾಂಧಿ ಅವರೋ, ಖರ್ಗೆ ಅವರು ಹೇಳಿರ್ತಾರೆ. ಸಚಿವರ ಮೇಲೆ ಬಹಿರಂಗವಾಗಿ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತವ್ರೆ ಅಂತಂದ್ರೆ ಸಚಿವರನ್ನ ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಸಿಎಂ ಡಿಸಿಎಂ ಅಂತ ಅರ್ಥ ಅದು. ಹಾಗಾಗಿ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಏನೋ ಬಿಜೆಪಿ ಶಾಸಕರ ಸಮಸ್ಯೆ ಕೇಳ್ತಾವ್ರೇನು? ಕೇಳ್ತಿರೋದು ಕಾಂಗ್ರೆಸ್ MLAಗಳ ಪ್ರಾಬ್ಲಮ್. ಏನ್ ಹೇಳ್ರಪ್ಪ. ಹಾಗಾಗಿ ಉಸ್ತುವಾರಿಗೆ ಅಷ್ಟು ಫ್ರೀಡಮ್ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್. ಕೆಲವು ಸಚಿವರ ವರ್ತನೆಗೆ ಕಾಂಗ್ರೆಸ್ ಕಾರ್ಯಕರ್ತರು, ಶಾಸಕರು ಸಾಕಾಗೋಗ್ಬಿಟ್ಟವ್ರು. ಈಗ ಸುರ್ಜೇವಾಲಾನೇ ಕಾರಣ ಎಲ್ಲದಕ್ಕೂ. ಶಾಸಕರಿಗೆ ಕಷ್ಟ ಕೇಳಕ್ಕೆ ಸುರ್ಜೇವಾಲಾ ಯಾರು? ಸಚಿವರ ಬಗ್ಗೆ ಆದೇಶ ಮಾಡಕ್ಕೆ ಸುರ್ಜೇವಾಲಾ ಯಾರು ಅಂತ ಕೇಳ್ತಾರೆ. ಬಹುತೇಕ ಕೇಳ್ತಿರೋದು ಯಾರು ಅಂತಂದ್ರೆ ತಪ್ಪು ಮಾಡಿದವರು ಅನ್ನೋದು ಒಂದು ಪ್ರಶ್ನೆ.
ಯಾರ್ಯಾರು ಸಚಿವರ ಮೇಲೆ ದೂರುಗಳು ಬಂದಿತ್ತು, ಶಾಸಕರು ದೂರನ್ನು ಕೊಟ್ಟಿದ್ರು, ಯಾರ್ಯಾರು ಅತಿ ಹೆಚ್ಚು ದೂರನ್ನ ಸ್ವೀಕಾರ ಮಾಡಿದ್ದಾರೆ, ಅವರ ವಿರುದ್ಧ ದೂರು ಸಿಕ್ಕಿದೆಯಲ್ಲ, ಇನ್ಯಾವ ದೊಡ್ಡ ನಾಯಕ ಕೇಳಕ್ಕೆ ಅನ್ನೋ ದಾಟಿಯ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ. ಆದರೆ ಸುರ್ಜೇವಾಲಾ ಸೈಲೆಂಟಾಗಿ ಅವ್ರು ಕೆಲಸ ಮಾಡ್ತಾರೆ. ನೀವು ಏನಾರ ಅನ್ಕೊಳ್ರಪ್ಪ, ನನಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ, ಕೆಲಸ ಮಾಡ್ತಾ ಇದ್ದೀನಿ. ಹೈಕಮಾಂಡ್ ನಿಮ್ಮನ್ನು ಮಂತ್ರಿ ಮಾಡಿತ್ತು, ನೀವು ಕಾಂಗ್ರೆಸ್ ಶಾಸಕರ ಕಾರ್ಯಕರ್ತರ ಕಷ್ಟ ಸುಖ ಕೇಳಿ ಕೆಲಸ ಮಾಡಿಕೊಟ್ಟಿರ, ನಾನು ಯಾಕೆ ಬರ್ಬೇಕಾಗಿತ್ತು? ಹೈಕಮಾಂಡ್ ಮಂತ್ರಿ ಮಾಡಿರೋದು ಕೆಲಸ ಮಾಡಿ ರಾಜ್ಯದ ಅಂತ, ಶಾಸಕರದ್ದು ಏನು ಕೆಲಸ ಮಾಡಿ ಸರ್ಕಾರ ಅಂತ ಮಂತ್ರಿಗಳು ಮಾಡೋರು. ಇವ್ರು ಮಾಡದೇ ಇರೋದಕ್ಕೆ ಹೈಕಮಾಂಡ್ ಮತ್ತೆ ಆರ್ಡರ್ ಮಾಡಿದೆ ಸುರ್ಜೇವಾಲಾಗೆ, ಎಸ್ ಕೇಳಪ್ಪ ಒಪಿನಿಯನ್ ಅಂತ. ಎಲ್ಲ ಕರೆಕ್ಟ್ ಆಗಿದ್ರೆ ಪಾರ್ಟಿ ಮಾಡಕ್ ಬರೋರು, ಎಸ್ ಸಂಭ್ರಮ 2ನೇ ವರ್ಷ 3ನೇ ವರ್ಷ ಅಂತ. ಶಾಸಕರೇ ಖುಷಿ ಆಗಿಲ್ಲ ಅಂದ್ರೆ ಜನ ಖುಷಿ ಆಗಿರ್ತಾರ ಸರ್ಕಾರದ ಬಗ್ಗೆ? ಸೊ ಆಗ ಕೇಳ್ತಾ ಇದ್ದಾರೆ, ಸುರ್ಜೇವಾಲಾ ಅವರ ನಡೆ ಸರಿಯೋ ತಪ್ಪೋ ಅಂದ್ರೆ, ಸುರ್ಜೇವಾಲಾ ಹೈಕಮಾಂಡ್ ನಿರ್ದೇಶನವನ್ನ ಫಾಲೋ ಮಾಡ್ತಾರೆ. ಹೈಕಮಾಂಡ್ ನಿರ್ದೇಶನವನ್ನ ಸಚಿವರು ಫಾಲೋ ಮಾಡಿ, ನನ್ನ ಇಲಾಖೆಯಲ್ಲಿ ನನ್ನ ರಾಜ್ಯದ ಜನ, ನನ್ನ ಪಕ್ಷದ ಶಾಸಕರು ಕಾರ್ಯಕರ್ತರ ಕೆಲಸಗಳು ಸಹಜವಾಗಿ ಯಾವ್ಯಾವ ಸರ್ಕಾರ ಇರುತ್ತೆ ಆ ಪಾರ್ಟಿ ಕಾರ್ಯಕರ್ತರು ಶಾಸಕರು ಕೆಲಸ ಮಾಡಿಸ್ಕೊತಾರೆ. ಸೊ ಹಾಗಾಗಿ ಅವೆಲ್ಲ ಮಾಡ್ತಾರೆ. ಈಗ ಯಾರ್ಯಾರು ಸರಿಯಾಗಿ ಕಾಂಗ್ರೆಸ್ ಶಾಸಕರ ಮಾತನ್ನೇ ಕೇಳಲಿಲ್ಲ, ವ್ಯತ್ಯಾಸ ಮಾಡ್ಕೊಂಡವ್ರೆ, ಅವ್ರೆಲ್ಲ ಗುರ್ರ ಅಂತವ್ರೆ ಸುರ್ಜೇವಾಲಾ ವಿರುದ್ಧ. ಯಾವ ಸುರ್ಜೇವಾಲ್ರೇ ಸಮಸ್ಯೆಗೆ ಮೂಲ, ಸುರ್ಜೇವಾಲ್ರೇ ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳ್ತಾವ್ರೆ. ಆ ರಾಯಪ್ಪ ಕ್ಯಾರೆ ಅಂತ ಇಲ್ಲ. ಶಾಸಕರದಾಯ್ತು, ಸಚಿವರದಾಯ್ತು, CM DCM ಮೌಲ್ಯಮಾಪನ ಕೂಡ ಆಗುವ ಸಾಧ್ಯತೆ ಇದೆ. ಅದು ಹೈಕಮಾಂಡ್ ಮುಂದೆ. ರಾಹುಲ್ ಗಾಂಧಿ ಭೇಟಿನೇ ಆಗಿಲ್ಲ, ಶಾಸಕರು ಏನು ಹೇಳ್ತಾರೆ, ಸಚಿವರು ಅದೇನು ಹೇಳ್ತಾರೆಲ್ಲ ನೋಡ್ಕೊಂಡು ಅವ್ರ ಹತ್ರ ಒಂದು ರಿಪೋರ್ಟ್ ಇರುತ್ತೆ, ತಗೊಂಡು ಕೂತ್ಕೋತಾರೆ. ಸೊ ಹೀಗಾಗಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರಿಗೂ ಟೈಮ್ ಕೊಟ್ಟಿಲ್ಲ, DK ಅವ್ರಿಗೂ ಟೈಮ್ ಕೊಟ್ಟಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ CM DCM ಮೌಲ್ಯಮಾಪನ ನವೆಂಬರ್ಗೆ ಆಗ್ಬೋದು ಅಂತ ಅನ್ಕೋತೀವಿ. ತಾವೇನು ಹೇಳ್ತೀರಿ? ಶಾಸಕರ ಸಮಸ್ಯೆಗಳನ್ನ ಸುರ್ಜೇವಾಲಾ ಅವರು ಕೇಳೋದು ತಪ್ಪ? ಸಚಿವರು ಸುರ್ಜೇವಾಲಾ ವಿರುದ್ಧ ರೊಚ್ಚಿಕೊಳ್ಳುವಂತ ಅವಶ್ಯಕತೆ ಇದೆಯೇ? ತಾವೇನು ಹೇಳ್ತೀರಿ? ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಸಚಿವರು ಸರಿಯಾಗಿ ಕೆಲಸ ಮಾಡ್ತಿದಾರ? ಸರಿಯಾಗಿ ಕೆಲಸ ಮಾಡ್ತಿರೋ ಸಚಿವರು ಯಾರು ಪಟ್ಟಿ ಮಾಡಿ, ಯಾರು ಮಾಡ್ತಿಲ್ಲ ಅವ್ರನ್ನ ಪಟ್ಟಿ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ ಗೆಲ್ಲೋ ವ್ಯಕ್ತಿ ಯಾರು, ಯಾವ ಪಾರ್ಟಿ, ಯಾರು MLA ಆಗ್ತಾರೆ ಕಾಮೆಂಟ್. ಯಾಕಂದ್ರೆ ಸಹಜವಾಗಿ ನಿಮ್ಗೆ ಗೊತ್ತಿರುತ್ತೆ ಈಸ್ ಬೆಸ್ಟ್ ಈಸ್ ವರ್ಸ್ಟ್ ಅಂತ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಕಾಂಗ್ರೆಸ್ ಶಾಸಕ ಆ ಕ್ಷೇತ್ರಕ್ಕೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ ಗೆಲ್ಲೋ ವ್ಯಕ್ತಿ ಯಾರು, ಯಾವ ಪಾರ್ಟಿ, ಯಾರು MLA ಆಗ್ತಾರೆ ಕಾಮೆಂಟ್. ಯಾಕಂದ್ರೆ ಸಹಜವಾಗಿ ನಿಮ್ಗೆ ಗೊತ್ತಿರುತ್ತೆ ಈಸ್ ಬೆಸ್ಟ್ ಈಸ್ ವರ್ಸ್ಟ್ ಅಂತ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಕಾಂಗ್ರೆಸ್ ಶಾಸಕ ಆ ಕ್ಷೇತ್ರಕ್ಕೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.